इस देश का मिडिल क्लास कमर तोड़ मेहनत करता है, लेकिन इस मेहनत के बावजूद मिडिल क्लास गरीब हो रहा है, अमीर नहीं हो रहा। जितने डेटा का पैसा हमसे लिया जाता है उतना डेटा हमें यूज करने दिया जाए, वो एक्सपायर ना हो। ये हमारे मेहनत के पैसे से खरीदा गया डेटा है। Sir, I demand in this August House to make paternity leave a legal right in India. सर, थर्ड मेरा प्रपोजल है, नो बैंक चार्जेस फॉर नॉट मेंटेनिंग मिनिमम अकाउंट बैलेंस। ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ರಾಜ್ಯಸಭೆಯ ಉಪನಾಯಕ ಸ್ಥಾನದಿಂದ ರಾಘವ್ ಚೆಡ್ಡಾ ಅವರನ್ನ ಆಮ್ ಆದ್ಮಿ ಪಕ್ಷ ಹೊರಗಡೆ ಹಾಕಿದೆ, ವಜಾ ಮಾಡಿದೆ. ಸ್ನೇಹಿತರೆ, ರಾಘವ್ ಚೆಡ್ಡಾ ಸಂಸತ್ನಲ್ಲಿ ಅನೇಕ ವಿಚಾರಗಳ ಬಗ್ಗೆ ದನಿ ಎತ್ತಿ ಬಹಳ ಪ್ರಸಿದ್ಧಿಯನ್ನ ಪಡೆದಿತ್ತು. ಅದರಲ್ಲೂ ಯುವಕರಿಗೆ ಸಂಬಂಧಪಟ್ಟ ವಿಚಾರಗಳಿರ್ಬೋದು, ಡಾಟಾ ಬಳಕೆಯಲ್ಲಿ ಆಗ್ತಿರುವಂತಹ ಅನ್ಯಾಯದ ಬಗ್ಗೆ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಟೋಲ್ ಟ್ಯಾಕ್ಸ್ ಇರ್ಬೋದು, ಪೊಲಿಟಿಷಿಯನ್ ಮೊಬೈಲ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು, ಏರ್ಪೋರ್ಟ್ ಫುಡ್ ಪ್ರೈಸಿಗೆ ಸಂಬಂಧಪಟ್ಟಂಗೆ ಇರ್ಬೋದು, ಆಮೇಲೆ ಅಪ್ಲಿಕೇಶನ್ ಫೀ ಫಾರ್ ಗೌರ್ಮೆಂಟ್ ಜಾಬ್ ಬಗ್ಗೆ ಸಂಬಂಧಪಟ್ಟಂಗೆ ಇರ್ಬೋದು, ಆಮೇಲೆ ಮತದಾನ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಯೋಮೆಟ್ರಿಕ್ ಅನ್ನು ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನೇಕ ವಿಚಾರಗಳ ಬಗ್ಗೆ ತುಂಬಾ ದನಿ ಎತ್ತಿದ್ರು. ಈಗ ಅವರನ್ನ ಈ ರಾಜ್ಯಸಭೆಯ ಉಪನಾಯಕ ಸ್ಥಾನದಿಂದ ಆಮ್ ಆದ್ಮಿ ಪಕ್ಷ ವಜಾ ಮಾಡಿರುವಂತ ವಿಚಾರ ಬಹಳ ಸದ್ದು ಮಾಡ್ತಾ ಇದೆ ಮತ್ತು ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಘವ್ ಚೆಡ್ಡಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಏನು ನನ್ನ ಬಾಯನ್ನ ಮುಚ್ಚಿಸಬಹುದಾದ್ರೆ ನನ್ನನ್ನ ಸೋಲಿಸೋದಿಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಮೊದಲನೇದಾಗಿ ಮಾತನಾಡುವ ಹಕ್ಕನ್ನ ಅಥವಾ ಮಾತನಾಡುವ ವಿಚಾರವನ್ನ ಹತ್ತಿಕ್ಕುವ ಕ್ರಮ ಇದೆಯಲ್ಲ, ಅದನ್ನೇ ನಾವು ಖಂಡಿಸೋದು. ಈ ಸರ್ವಾಧಿಕಾರಿ ಧೋರಣೆಯ ಲಕ್ಷಣಗಳು ಅಂದ್ರೆ ಇವೇನೆ. ಯಾರೋ ಒಬ್ಬ ವ್ಯಕ್ತಿ ಒಳ್ಳೆ ವಿಚಾರದ ಬಗ್ಗೆ ದನಿ ಎತ್ತುತ್ತಾನೆ ಅಂದ್ರೆ ಪ್ರೋತ್ಸಾಹ ಮಾಡಬೇಕು, ಬೆಂಬಲ ಕೊಡಬೇಕು. ಅದನ್ನ ಬಿಟ್ಟು ಅವರ ಮಾತನ್ನೇ ಹತ್ತಿಕ್ಕುವ ಕೆಲಸ ಮಾಡಲಾಗುತ್ತಲ್ಲ, ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಹಾಗಿದ್ರೆ ಆಮ್ ಆದ್ಮಿ ಪಕ್ಷ ನಾವು ಏನು ಭ್ರಷ್ಟಾಚಾರದ ವಿರುದ್ಧವಾಗಿ ಮಾತಾಡ್ತೇವೆ, ಭ್ರಷ್ಟಾಚಾರವನ್ನ ಖಂಡಿಸ್ತೇವೆ ಅಂತೇಳಿ ಹೇಳುವಂತ ಪಕ್ಷ, ಅದೇ ಪಕ್ಷದ ಒಬ್ಬ ರಾಜ್ಯಸಭೆಯ ಉಪನಾಯಕನ ಸ್ಥಾನದಿಂದ ವಜಾಗೊಳಿಸ್ತಾರೆ. ಅದರಲ್ಲೂ ಸಂಸತ್ನಲ್ಲಿ ಜನರ ಪರವಾಗಿ ಮಾತನಾಡುವಂತ ಚೆಡ್ಡಾ ಅವರನ್ನ ವಜಾ ಮಾಡ್ತಾರೆ ಅಂತಂದ್ರೆ ಆಮ್ ಆದ್ಮಿ ಪಕ್ಷದ ನಡೆ ಏನು ಅನ್ನೋದು ಬಹಳ ಅನುಮಾನ ಆಗಿದೆ. ಸ್ನೇಹಿತರೆ, ಇದು ಒಂದು ನೆರೇಟಿವ್. ಇನ್ನೊಂದು ವಾಸ್ತವದ ಬಗ್ಗೆ ನಾನು ಮಾತಾಡ್ತೇನೆ. ಈ ಆಮ್ ಆದ್ಮಿ ಪಕ್ಷ ಆಗ್ಲಿ, ಆ ಪಕ್ಷದ ರಾಘವ್ ಚೆಡ್ಡಾ ಆಗ್ಲಿ, ಈ ಎತ್ತಿರುವಂತ ವಿಚಾರಗಳಿದಾವಲ್ಲ, ಓಕೆ, ಇವೆಲ್ಲ ಒಂದ್ ರೀತಿಯ ಕಾರ್ಪೊರೇಟ್ ವಲಯ ಮತ್ತೆ ಸಾಮಾಜಿಕ ಯುವ ವಲಯ ತುಂಬಾ ಸೂಕ್ಷ್ಮವಾಗಿ ಕ್ಯಾಚಿಯಾಗಿ ವೈರಲ್ ಮಾಡುವಂತ ಒಪ್ಪುವಂತ ವಿಚಾರಗಳೇ. ಇದನ್ನ ಮಾತಾಡಬೇಕು ಖಂಡಿತ. ಆದ್ರೆ ಇದೇ ಆಮ್ ಆದ್ಮಿ ಪಕ್ಷದ ರಾಘವ್ ಚೆಡ್ಡಾ ಯಾವತ್ತಾದ್ರೂ ಆಡಳಿತಾರೂಢ ಪಕ್ಷದ ವೈಫಲ್ಯಗಳನ್ನ ಹಿಡಿದುಕೊಂಡು ಮಾತಾಡಿದಾರ? ಆಡಳಿತಾರೂಢ ಪಕ್ಷಗಳ ಭ್ರಷ್ಟಾಚಾರದ ವಿರುದ್ಧ ಇವರನ್ನು ಮಾತಾಡಿದಾರ? ಪ್ರಧಾನಿಯವರ ವಿದೇಶಾಂಗ ನೀತಿಯ ವೈಫಲ್ಯದ ಬಗ್ಗೆ ಮಾತಾಡಿದಾರ? ಆಡಳಿತಾರೂಢ ಬಿಜೆಪಿ ಪಕ್ಷದ ಭ್ರಷ್ಟಾಚಾರ, ಸರ್ವಾಧಿಕಾರಿ ಧೋರಣೆ ಬಗ್ಗೆ ಮಾತಾಡಿದಾರ? ಮಾತಾಡಿಲ್ಲ. ಇವ್ರದ್ದೇನಾದ್ರೂ ಸುಮ್ಮನೆ ಮೇಲ್ಮುಖವಾಗಿ ತೇಲಿಸಿಕೊಂಡು ಹೋಗುವ ವಿಚಾರಗಳನ್ನ ಮಾತನಾಡಿ ಜನರ ಪ್ರೀತಿಯನ್ನ, ಜನರ ವಿಶ್ವಾಸವನ್ನ ಗಳಿಸುವ ಒಂದು ತಂತ್ರಗಾರಿಕೆ ಅಷ್ಟೇ. ಇದೇ ರಾಘವ್ ಚೆಡ್ಡಾ ಆಗ್ಲಿ, ಇದೇ ಅರವಿಂದ್ ಕೇಜ್ರಿವಾಲ್ ಆಗ್ಲಿ, ನಾವು ಕೇಳೋದಕ್ಕೆ ಬಯಸ್ತೇನೆ, ಅವ್ರನ್ನ ಕೇಳಬೇಕು. ನೀವು ಈ ವಿಚಾರ ಮಾತಾಡ್ತಿದ್ದೀರಪ್ಪ, ಒಳ್ಳೇದು, ಇನ್ನು ಬೇರೆ ಮಹತ್ವದ ವಿಚಾರಗಳಿದಾವಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಈ ದೇಶದಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನ ಬಿಜೆಪಿ ಪಕ್ಷ ಮಾಡ್ತಾ ಇದೆಯಲ್ಲ, ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಪಕ್ಷ ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದೆಯಲ್ಲ, ಅದ್ರ ಬಗ್ಗೆ ಸಂಸತ್ನಲ್ಲಿ ಮಾತಾಡೋಲ್ಲ ಇವರು. ಅದು ಬಿಡ್ತಾರೆ, ಮೊಬೈಲ್ ಡಾಟಾ ಅವೆಲ್ಲ ಓಕೆಪ್ಪ, ಅವೆಲ್ಲ ಮಾತಾಡಿ, ಸಣ್ಣ ವಿಚಾರ. ಆದ್ರೆ ಇದು ಇಂಪಾರ್ಟೆಂಟ್ ಅಲ್ವಾ? ಸಾಂವಿಧಾನಿಕ ಸಂಸ್ಥೆಗಳನ್ನ ಬಳಸ್ಕೊಂಡು ನಿಮ್ಮ ಮೇಲೆನೆ ಜೈಲಿಗೆ ಕಳಿಸಿದ್ರಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಇಡಿ, ಸಿಬಿಐ, ಈಗ ನೋಡಿ ಕೋರ್ಟ್ ತೀರ್ಪು ಕೊಡ್ತು, ನೀವು ಇದರಲ್ಲಿ ಲಿಕ್ಕರ್ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಪಾತ್ರ ಇಲ್ಲ ಅಂತ ಹೇಳಿ. ಆದ್ರೆ ಸಾಂವಿಧಾನಿಕ ಸಂಸ್ಥೆನ ಬಳಸ್ಕೊಂಡು ನಿಮ್ಮನ್ನ ಸಿಕ್ಕಿ ಹಾಕ್ಸಿದ್ರಲ್ಲ, ನಿಮ್ಮನ್ನ ಕಟ್ಟಾಕಿದ್ರಲ್ಲ. ಈ ಸರ್ವಾಧಿಕಾರಿ ಧೋರಣೆ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಮಾತಾಡಿದಾರ? ಈ ಚೆಡ್ಡಾ ಮಾತಾಡಿದಾರ? ಮಾತಾಡಲ್ಲ. ಸಿಂಪಲ್, ಜನರಿಗೆ ಅಟ್ರಾಕ್ಟ್ ಆಗುವಂತ ಕ್ಯಾಚಿಯಾಗಿರುವಂತ ವಿಚಾರಗಳನ್ನಷ್ಟೇ ತೆಗೆದುಕೊಳ್ತಾರೆ. ಅದಕ್ಕೆ ಹೇಳೋದು, ಸಾಮಾಜಿಕವಾಗಿ ಇಳಿಬೇಕು. ಇವ್ರನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಯಾರು ಸಾಮಾಜಿಕವಾಗಿ ದೇಶದ ದೊಡ್ಡ ದೊಡ್ಡ ಸಮಸ್ಯೆಗಳ ಬಗ್ಗೆ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾರು ಆಳವಾಗಿ ಇಳಿತಾರೋ ಅವರನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ನಾವು ಹತ್ರಕ್ಕೆ ಸೇರಿಸ್ಕೋಬೇಕು, ಒಪ್ಕೊಳ್ಬೇಕು ಅನ್ನುವಂಥದ್ದು. ಇನ್ನು ಈ ಉದ್ಯಮಿಗಳ ಸಾಲ ಮನ್ನಾ ಮಾಡ್ತಾರಲ್ಲ ಈ ಬಿಜೆಪಿ ಪಕ್ಷ, ಆಮೇಲೆ ಈ ಇತ್ತೀಚೆಗೆ ಒಂದು ಸುದ್ದಿ ಬಂದಿದೆ, 1% ಇರುವಂತ ಉದ್ಯಮಿಗಳ ಸಂಪತ್ತು 400 ಪಟ್ಟು ಹೆಚ್ಚಾಗಿದೆಯಂತೆ. ಹೆಂಗಾಯ್ತು?
ಯಾವ ರೀತಿ ಆಯ್ತು, ಇದಕ್ಕೆ ಕಾರಣ ಏನು, ಉದ್ಯಮಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀತಿಗಳನ್ನ ಮಾಡ್ತಾರಲ್ಲ, ಅವರ ಟ್ಯಾಕ್ಸ್ ಸಾಲ ಎಲ್ಲಗಳನ್ನು ಮನ್ನಾ ಮಾಡೋ ವ್ಯವಸ್ಥೆಗಳನ್ನ ಮಾಡ್ತಾರಲ್ಲ, ಇದ್ರ ಬಗ್ಗೆ ಯಾಕೆ ಚೆಡ್ಡ ಮಾತಾಡ್ತಾ ಇಲ್ಲ, ಅರವಿಂದ್ ಕೇಜ್ರಿವಾಲ್ ಮಾತಾಡ್ತಾ ಇಲ್ಲ? ಮಾತಾಡಲ್ಲ ಅವರು. ಕ್ಯಾಚಿಯಾದ ವಿಚಾರಗಳು ಬೇಕಷ್ಟೇ ಅಲ್ವಾ? ಆಮೇಲೆ ಈ ಧರ್ಮ ಒಂದೇ ರಾಷ್ಟ್ರ ಒಂದೇ ದೇಶ ಮಾಡ್ತೀವಿ ಅನ್ನುವಂತ ವಿಚಾರಗಳನ್ನ ಇಟ್ಟುಕೊಂಡು ಇತರೆ ಧರ್ಮದವರನ್ನ ಎರಡನೇ ಪ್ರಜೆಯ ನಾಗರಿಕರನ್ನಾಗಿ ನೋಡುವ ಪ್ರವೃತ್ತಿ ಇದೆಯಲ್ಲ, ಆಮೇಲೆ ಅಧಿಕಾರಕ್ಕೋಸ್ಕರ ಕೋಮು ರಾಜಕಾರಣ ಮಾಡೋದಿದೆಯಲ್ಲ, ಅಧಿಕಾರಕ್ಕೋಸ್ಕರ ಜಾತಿಗಳ ನಡುವೆ ಧರ್ಮಗಳ ನಡುವೆ ದ್ವೇಷ ಬಿತ್ತುವಂತ ಭಾಷಣಗಳನ್ನ ಮಾಡ್ತಾರಲ್ಲ, ಮತ್ತೆ ಬೇರೆ ಧರ್ಮದವರನ್ನ ಅಂದ್ರೆ ಹಿಂದೂ ಧರ್ಮವನ್ನ ಹೊರತುಪಡಿಸಿ ಬೇರೆ ಧರ್ಮದವ್ರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಹಿಂಸೆ ಕೊಡುವಂತ ಕಾಯ್ದೆಗಳನ್ನು ರೂಪಿಸ್ತಾರಲ್ಲ, ಅದ್ರ ಬಗ್ಗೆ ಸಂಸತ್ತಲ್ಲಿ ಮಾತಾಡೋದಕ್ಕೆ ಧೈರ್ಯ ಇಲ್ವಲ್ಲ, ಆಸಕ್ತಿ ಇಲ್ಲಲ್ಲ? ಇದೇ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ, ಇದೇ ಚೆಡ್ಡಾ ಅವ್ರಿಗೆ ಮಾತಾಡಲ್ಲ ಅವರು. ಬೇಡ, ಕ್ಯಾಚಿಯಾಗಿಲ್ಲ. ಈ ಮರ್ಮಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಆಮೇಲೆ ಯುವಕರ ಉದ್ಯೋಗದ ಸಮಸ್ಯೆ. ನರೇಂದ್ರ ಮೋದಿ ಅವರು ನಾವು ಅಧಿಕಾರಕ್ಕೆ ಬಂದ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನ ಕ್ರಿಯೇಟ್ ಮಾಡ್ತೀವಿ ವರ್ಷ ಅಂತ ಹೇಳಿದ್ರು. ಉದ್ಯೋಗ ಕೊಟ್ಟಿದ್ದಾರೆ. ಪಕೋಡ ಮಾರಿ, ಚಾ ಮಾಡಿ ಅಂತ ಹೇಳ್ತಾರೆ. ಉದ್ಯೋಗವನ್ನ ಕ್ರಿಯೇಟ್ ಮಾಡೋ ಸಂಬಂಧಪಟ್ಟ ಕೇಂದ್ರ ಸರ್ಕಾರ ಏನೆಲ್ಲ ನೀತಿಗಳನ್ನು ತೆಗೆದುಕೊಂಡು ಬಂದಿದೆ, ಏನ್ ಮಾಡ್ತಾ ಇದೆ ಅಂತೇಳಿ ಸರ್ಕಾರವನ್ನ ಬೆವರಿಳಿಸ್ಬೇಕಲ್ಲ, ಸಂಸತ್ತಲ್ಲಿ ಸರ್ಕಾರವನ್ನ ತರಾಟೆ ತೆಗೆದುಕೊಳ್ಬೇಕಲ್ಲ. ಇಲ್ಲಿ ಮಾಡ್ತಾ ಇದ್ದಾರೆ, ಮಾಡಲ್ಲ, ಅವೆಲ್ಲ ಬೇಕಾಗಿಲ್ಲ. ಈಗ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು, ಕೆಲವು ಮಹತ್ವದ ವಿರೋಧ ಪಕ್ಷ ನಾಯಕ ಆಗೋಕ್ಕಿಂತ ಮುಂಚೆ ಅವರು ಸಂಸತ್ತಲ್ಲಿ ಅಷ್ಟು ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂತ ಖಂಡಿತ ಒಪ್ಕೊಳ್ಳೋಣ. ಆದ್ರೆ ದೇಶದ ಗೌಪ್ಯತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಆಮೇಲೆ ನರವಣೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವೆಲ್ಲವನ್ನು ಮಹತ್ತರವಾದ ವಿಚಾರಗಳನ್ನ ದನಿ ಎತ್ತಿರುವ ಆ ತರದ್ದೇನಾದ್ರು ಸರ್ಕಾರದ ವಿರುದ್ಧ ಪ್ರಸ್ತಾಪ ಮಾಡಿ ಸರ್ಕಾರದ ಬೆವರಿಳಿಸುವ ಕೆಲಸವನ್ನ, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಕೆಲಸವನ್ನ ಚೆಡ್ಡಾ ಮತ್ತು ಏನು ಅರವಿಂದ್ ಕೇಜ್ರಿವಾಲ್ ಮಾಡಿಲ್ಲ. ಇನ್ನು ರೂಪಾಯಿ ಮೌಲ್ಯ ಕುಸಿತ ಇರುವಂತದ್ದು, ಎಲೆಕ್ಟ್ರೋಲ್ ಬಾಂಡ್ ಹಗರಣ, ದೊಡ್ಡ ಹಗರಣ ಇದು. ಈ ದೊಡ್ಡ ಸಂಸ್ಥೆಗಳಿಂದ, ಉದ್ಯಮಿಗಳಿಂದ ಇವರು ಹಣವನ್ನ ಕಲೆಕ್ಟ್ ಮಾಡೋದು, ಕಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಲೆಕ್ಕನೇ ಇಲ್ಲ. ಬಾಂಡ್ಗಳ ಮೂಲಕ ಹಣವನ್ನು ಕಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಲೆಕ್ಕನೇ ಇಲ್ಲ. ಕೋಟ್ಯಾಂತರ ರೂಪಾಯಿ ಎಲ್ಲೋಯ್ತು? ಅದ್ರ ಬಗ್ಗೆ ಏನಾದ್ರು ಮಾತಾಡಿದಾರ? ಇಲ್ಲ. ಆಮೇಲೆ PM ಫಂಡ್ ಜನ ತುಂಬಾ ಕೊಟ್ಬಿಟ್ರು ಕೋವಿಡ್ ಸಂದರ್ಭದಲ್ಲಿ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ. ದುಡ್ಡೇನಾಯ್ತು, ಎಲ್ಲೋಯ್ತು, ಯಾರು ತಲುಪ್ತು, ಏನಾಗಿದೆ, ಅದ್ರ ಬಗ್ಗೆ ಮಾತಾಡಲ್ಲ. ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ರು, ರೋಡ್ ಬಗ್ಗೆ ಮಾತಾಡಿದ್ರು. ಆಯ್ತಪ್ಪ, ಅವೆಲ್ಲ ಮಾತಾಡೋಣ, ಅವೆಲ್ಲ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಇವು ಜ್ವಲಂತ ವಿಚಾರಗಳು ಇವಲ್ವಾ? ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತದೆ, ಟಾರ್ಚರ್ ಆಗುತ್ತೆ, ಲೈಂಗಿಕ ಶೋಷಣೆಗಳಾಗ್ತಾ ಇದಾವೆ, ದಮನಿತ ಬುಡಕಟ್ಟು ಸಮುದಾಯಗಳ ಮೇಲೆ ಜಾತಿ ದೌರ್ಜನ್ಯಗಳಾಗ್ತಾ ಇದಾವೆ, ಅವ್ರ ಮೇಲೆ ಬುಲ್ಡೋಜರ್ಗಳು ಹೋಗ್ತಾ ಇದಾವೆ, ಮಿಸ್ಯೂಸ್ ಮಾಡ್ಕೊಳ್ಳಾಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡಲ್ಲ. ರೈತ ಹೋರಾಟ ದೆಹಲಿಯಲ್ಲಿ 2 ವರ್ಷ ರೈತ ಹೋರಾಟ ಮಾಡಿದ್ರು. ಎಲ್ಲ ಪಂಜಾಬ್, ಬೇರೆ ಕಡೆಯಿಂದ ಕರ್ನಾಟಕ ಸೇರಿದಂತೆ ದೊಡ್ಡ ಹೋರಾಟ ಆಯ್ತು. ಸರ್ಕಾರದ ಈ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಬದಲಾವಣೆ ಮಾಡಿ ಅಂತ ಹೇಳಿ. ಆಮ್ ಆದ್ಮಿ ಪಕ್ಷ ಏನ್ ಮಾಡಿದ್ರು? ಏನ್ ಮಾಡಿದ್ರು? ಏನು ಮಾತಾಡಿಲ್ಲ. ಸುಮ್ಮನೆ ಸೊಫೆಸ್ಟಿಕೇಟೆಡ್ ಆಗಿ ಕಾರ್ಪೊರೇಟ್ ಕಂಪನಿಗಳ ತರ ಸುಮ್ಮನೆ ಕೂತ್ಕೊಂಡಿದ್ದು. ಅದ್ರ ಬಗ್ಗೆ ದನಿ ಎತ್ತಿಲ್ಲ, ಮಾತಾಡಲಿಲ್ಲ. ಎಷ್ಟೊಂದು ವಿಚಾರಗಳಿದ್ದಾವೆ. ಈ ದೇಶದಲ್ಲಿ SIR ಪ್ರಕ್ರಿಯೆ ಮೂಲಕ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿ ಬಿಜೆಪಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದಷ್ಟು ಪಟ್ಟಿ ರೆಡಿ ಮಾಡೋದು, ಮತ್ತೆ ಅವರ ವಿರುದ್ಧದ ಮತದಾರರ ಪಟ್ಟಿಯ ಲಿಸ್ಟ್ ಅನ್ನೇ ಡಿಲೀಟ್ ಮಾಡೋದು ನಡೀತಾ ಇದೆಯಲ್ಲ. ಮತ್ತೆ ನೀವು ಈ ದೇಶದ ಪೌರರೇ ಅಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡುವಂತ ಯಾವ್ಯಾವ ನೆಪದಲ್ಲಿ ಮಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ಮಾತಾಡ್ತಿದ್ದ. ಇದ್ರ ಬಗ್ಗೆ ಸಂಸತ್ನಲ್ಲಿ ಬಹಳ ಗಟ್ಟಿಯಾಗಿ ದನಿ ಎತ್ತಬೇಕಿತ್ತಲ್ಲ. ಇದ್ರ ಬಗ್ಗೆ ಮಾತಾಡ್ತೀರಾ? ಇಲ್ಲ, ಮಾತಾಡೋದು ಡೇಟಾ ಯಾವುದೋ ಟ್ಯಾಕ್ಸು. ಸ್ನೇಹಿತರೆ, ಈ ಆಮ್ ಆದ್ಮಿ ಪಕ್ಷ ಒಂದ್ ರೀತಿ ಬಿಜೆಪಿಯ ಬಿ ಟೀಮ್ ಅಂತ ಕಾಣುತ್ತೆ. ಆಮೇಲೆ ಇವರೆಲ್ಲ ಯುವಕರು ಇವೆಲ್ಲ ಏನಂದ್ರೆ ಒಂದು ಡಿಸ್ಕಸ್ ಮಾಡಿ ಯಾವ ವಿಚಾರಗಳು ದನಿ ಎತ್ತಿದ್ರೆ ಸಮಾಜದಲ್ಲಿ ಒಳ್ಳೆ ವಿಚಾರಗಳೇ ಅವು ವೈರಲ್ ಆಗುತ್ತೆ, ಜನರನ್ನ ರೀಚ್ ಆಗ್ಬೋದು. ಕ್ಯಾಚ್ ಈ ಸಿನಿಮಾದಲ್ಲಿ ಇಂಥ ಡೈಲಾಗ್ ನೋಡಿದ್ರೆ ಜನಗಳು ಚಪ್ಪಾಳೆ ಶಿಳ್ಳೆ ತರ್ತಾರೆ ಅಂತೇಳಿ ನಾವು ಗೆಸ್ ಮಾಡ್ತೀವಲ್ಲ. ಒಂದು ಐಟಮ್ ಸಾಂಗ್ ಹಾಕ್ಬೇಕು, ಇಲ್ಲೊಂದು ಫೈಟ್ ಇಡಬೇಕು ಅಂತೇಳಿ ಸಿನಿಮಾದಲ್ಲಿ ಒಂದು ಸಿನಿಮಾ ಗೆಲ್ಸ್ಕೊಳ್ಳೋಕೆ ಏನೇನ್ ಮಾಡ್ಬೇಕು ತಂತ್ರಗಾರಿಕೆ ಮಾಡ್ತಾರಲ್ಲ, ಇದು ಆ ರೀತಿಯ ತಂತ್ರಗಾರಿಕೆಯ ವಿಚಾರಗಳು. ಇವೇನು ದನಿ ಎತ್ತಬಾರ್ದಂತಲ್ಲ, ಮುಖ್ಯವಾದ ವಿಷಯಗಳ ಬಗ್ಗೆ ಮಾತಾಡಬೇಕಾಗಿದೆಯಲ್ಲ, ಅದನ್ನ ಮಾತಾಡೋಣ. ಇದು ಅರವಿಂದ್ ಕೇಜ್ರಿವಾಲ್ ಮತ್ತು ಚೆಡ್ಡಾ ಅವರ ಇನ್ನೊಂದು ಮುಖ. ಮತ್ತೊಂದು ಸ್ಟೋರಿಯೊಂದಿಗೆ ನಾನು ಭೇಟಿ ಮಾಡ್ತೇನೆ. ನಮಸ್ಕಾರ.